ಏನ್ರಿ ಉತ್ತರ ಕರ್ನಾಟಕದ ಮಂದಿ ನಾವು ಇವತ್ತು ಮಾಡೋಣಂತ 5 ನಿಮಿಷದಾಗ ಯಾರು ಬೇಕಾದರೂ ಮಾಡುವಂಥದ್ದು ನಾಷ್ಟ ಇನ್ಸ್ಟಂಟ್ ತಾಲಿಪಟ್ಟ. ಇದಕ್ಕೆ ನಾವು ಒಂದು ಮಿಕ್ಸರ್ ಜಾರ್ಗೆ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಅಜ್ವೈನ, ಕೊತ್ತಂಬರಿ ಹಾಕೊಂಡು ಕೆಸ ನುಣ್ಣಗೆ ರುಬ್ಕೊಳ್ಳೋದು. ಅದಾದಮೇಲೆ ಒಂದು ಬೋಗನಿಗೆ ನೀವು 1 ಕಪ್ ಜೋಳದ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು, 1 ಕಪ್ ಕಡ್ಲೆ ಹಿಟ್ಟು ಮತ್ತು 2 ಕಪ್ ಅಕ್ಕಿ ಹಿಟ್ಟು ಹಾಕೊಂಡು ಕೆಸ ಅದಕ್ಕೆ ರುಚಿಗೆ ತಕ್ಕಂಥ ಉಪ್ಪು, ಅರ್ಶಿಣ ಪುಡಿ ಮತ್ತು ಅದು ನಾವು ಮಿಕ್ಸ್ ಮಾಡ್ಕೊಂಡೇವಲ್ಲ ಅದು ಪೇಸ್ಟ್ ಹಾಕೊಂಡು ಕೆಸ ಒಂದೀಟು ಗಂಟು ಆಗಲ್ದಾರಂಗೆ ಈ ರೀತಿ ಅದನ್ನು ಹಿಟ್ಟನ್ನ ತಯಾರು ಮಾಡ್ಕೋಬೇಕು. ಆಮೇಲೆ ಒಂದು ದೋಸೆ ಹಂಚಿಗೆ ನೀರು ಗೊಜ್ಜಿ ಕೆಸ ಅದನ್ನು ತಯಾರು ಮಾಡ್ಕೋಬೇಕು. ಇದನ್ನು ನೀವು ನಾರ್ಮಲ್ ತವಾ ಮಾಲು ಮಾಡ್ಕೋಬೋದು, ಅದ್ರಾಗೂ ಚಲೋ ತಂಗೆನ ಬರ್ತಾವೆ. ಆಮೇಲೆ ಇದಕ್ಕೆ ಜರ ಎಣ್ಣೆ ಹಾಕೊಂಡು ಕೆಸ ಅದನ್ನು ತುಂಬ ಪಸರಾಯಿಸ್ಕೋಬೇಕು. ಆಮೇಲೆ ನೀವು ಹಿಟ್ಟು ಒಂದು ಚಮಚ ತೊಗೊಂಡು ಈ ರೀತಿ ದೋಸೆ ಥರ ಹಾಕ್ಕೋಬೇಕು. ಆದಮೇಲೆ ಇದ್ರ ಮೇಲೆ ನಾವು ಎಣ್ಣೆ ಇಲ್ಲಿಕ ತುಪ್ಪ ಇಲ್ಲಿಕ ಬೆಣ್ಣೆ ಏನು ಬೇಕಾದರೂ ನಿಮ್ಮ ಚಾಯ್ಸ್ ಪ್ರಕಾರ ನೀವು ಹಾಕ್ಕೋಬೋದು. ಇದನ್ನು ನೀವು ಬರೀ 10 ನಿಮಿಷದಾಗ ಮಾಡ್ಬೋದು. ಇದನ್ನು ಮೊಸರು, ಶೇಂಗಾ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಜೋಡಿ ನೀವು ತಿನ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.